ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಗೋಟ್ ಇಂಡಿಯಾ ಪ್ರವಾಸದ ಭಾಗವಾಗಿ ಭಾರತಕ್ಕೆ ಬಂದಿರುವ ಫುಟ್ಬಾಲ್ ದಂತಕತೆ ಲಿಯೋನೆಲ್ ಮೆಸ್ಸಿ ಕಾಲಿಡ್ತಾ ಇದ್ದಂತೆ ಮುತ್ತಿನ ನಗರಿ ಹೈದರಾಬಾದ್ ಫುಟ್ಬಾಲ್ ಜ್ವರಕ್ಕೆ ಸಾಕ್ಷಿಯಾಯಿತು. ಕೋಲ್ಕತ್ತಾದಿಂದ ತನ್ನ ಬಹುನಿರೀಕ್ಷಿತ ಭಾರತ ಭೇಟಿಯನ್ನು ಪ್ರಾರಂಭಿಸಿದ ನಂತರ ವಿಶ್ವಶ್ರೇಷ್ಠ ಫುಟ್ಬಾಲ್ ಆಟಗಾರ ಲಿಯೋನೆಲ್ ಮೆಸ್ಸಿ ಭಾರೀ ಉತ್ಸಾಹ ಮತ್ತು ಬಿಗಿ ಭದ್ರತೆಯ ನಡುವೆ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬಂದಿಳಿದರು. ಬಳಿಕ ಮೆಸ್ಸಿ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಜೊತೆಗೆ ಸ್ನೇಹಪರ ಪಂದ್ಯವನ್ನು ಆಡಿದರು. ಪೆನಾಲ್ಟಿ ಶೂಟೌಟ್ನಲ್ಲಿ ಗೋಲ್ ಬಾರಿಸಿದ್ರು. ಮೆಸ್ಸಿ ಮತ್ತು ರೇವಂತ್ ರೆಡ್ಡಿ ಸ್ವಲ್ಪ ಸಮಯದವರೆಗೆ ಪಾಸ್ಗಳನ್ನು ವಿನಿಮಯ ಮಾಡಿಕೊಳ್ಳುತ್ತಲೇ ಗಮನ ಸೆಳೆದರು. ರೆಡ್ಡಿ ಅಪರ್ಣಾ ಆಲ್ ಸ್ಟಾರ್ಸ್ ವಿರುದ್ಧ 4-0 ಅಂತರದಲ್ಲಿ ಜಯಗಳಿಸುವ ಮೂಲಕ RR9 ತಂಡಕ್ಕೆ 4ನೇ ಗೋಲನ್ನು ಗಳಿಸಿದರು. ಬಳಿಕ ಭಾರೀ ಹರ್ಷೋದ್ಗಾರಗಳ ನಡುವೆ ಸ್ಟೇಡಿಯಂ ಒಂದು ಸುತ್ತು ಹಾಕಿದ ಮೆಸ್ಸಿ ಫೋಟೋಗಳಿಗೆ ಪೋಸ್ ಅನ್ನು ನೀಡಿದರು. ಪ್ರೇಕ್ಷಕರತ್ತ ಕೈ ಬೀಸಿದ್ರು. ಇದೇ ವೇಳೆ ಲಿಯೋನೆಲ್ ಮೆಸ್ಸಿ ಅವರನ್ನ ಭೇಟಿಯಾದ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಗೆ ಅರ್ಜೆಂಟೈನಾ ಫುಟ್ಬಾಲ್ ಜೆರ್ಸಿಯನ್ನ ಮೆಸ್ಸಿ ನೀಡಿದ್ದಾರೆ. ತದನಂತರ ಮೂವರು ಕ್ರೀಡಾಂಗಣದಿಂದ ತೆರಳಿದ್ರು. ಈ ಮೂಲಕ ಕಾರ್ಯಕ್ರಮ ಈಗಾಗಲೇ ಅಂತ್ಯ ಆಯಿತು. ಇವತ್ತು ಮುಂಬೈಗೆ ಮೆಸ್ಸಿ ಅವರು ಭೇಟಿ ನೀಡಿ ಕೆಲವೊಂದು ಕಾರ್ಯಕ್ರಮಗಳಿಗೆ ಭಾಗಿಯಾಗಲಿದ್ದಾರೆ. ಈಗಾಗಲೇ ಸಾಕಷ್ಟು ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಇನ್ನು ಮೆಸ್ಸಿ ಅವರು ಭಾರತಕ್ಕೆ ಆಗಮಿಸಿದಂತೆ ಸಾಕಷ್ಟು ಜನಜಂಗುಳಿ ಕೂಡ ಆಗಿತ್ತು. ಕೆಲವೊಂದಿಷ್ಟು ಗಲಾಟೆ ಕೂಡ ಆಯಿತು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಸಿಎಂ ಏನಿದ್ದಾರೆ ಮಮತಾ ಬ್ಯಾನರ್ಜಿ ಅವರು ಈಗಾಗಲೇ ಕ್ಷಮೆಯನ್ನ ಕೂಡ ಯಾಚಿಸಿದ್ರು. ಇನ್ನು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಹುಲ್ ಗಾಂಧಿ ಅವರು ಕೂಡ ಒಂದು ಪೋಸ್ಟ್ ಅನ್ನ ಮಾಡಿದ್ರು. ಬ್ಯೂಟಿಫುಲ್ ಗೇಮ್ ಆಗಿತ್ತು, ಅವರ ಜೊತೆ ಕಳೆದಂತಹ ಕ್ಷಣ ನಿಜವಾಗ್ಲೂ ಕೂಡ ಅದ್ಭುತ ಆಗಿತ್ತು ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಕೂಡ ಈಗಾಗಲೇ ಒಂದು ಪೋಸ್ಟ್ ಅನ್ನ ಮಾಡಿ ಸಂತೋಷವನ್ನ ಕೂಡ ಹಂಚಿಕೊಂಡಿದ್ರು. ಇವತ್ತು ನೆನ್ನೆಗೆ ಕಾರ್ಯಕ್ರಮ ಅಂತ್ಯ ಆಗಿದೆ. ಇವತ್ತು ಮುಂಬೈಗೆ ಆಗಮಿಸಲಿದ್ದಾರೆ ಮೆಸ್ಸಿ ಅವರು. ಅಲ್ಲಿ ಸಾಕಷ್ಟು ಕಾರ್ಯಕ್ರಮ ಕೂಡ ಇದೆ. ಕಾರ್ಯಕ್ರಮದಲ್ಲಿ ಮೆಸ್ಸಿ ಅವರು ಭಾಗಿಯಾಗಲಿದ್ದಾರೆ.